ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅಯ್ಯ ನಿಲ್ಲಿಸ್ರಿ, ಯಾಕೆ ಯಾರೋ ನನ್ ಕೂಟ ಸೇರಕ್ಕಿಲ್ಲ ಅಂತೀರಾ, ಮಾತಾಡಕ್ಕಿಲ್ಲ ಅಂತೀರಾ? ಮೊದ್ಲಿದ್ದಾಗ್ಲೂ ಹಿಂಗೆಯ ಇಲ್ಲೂ ಹಿಂಗೆಯ. ಟಿವಿ ಅಂತ ನೀವೆಲ್ಲರ ಹತ್ರ ಜಗಳ ಮಾಡ್ಕೊಂಡ್ರೆ ನಿಮ್ಮನ್ನ ಯಾರು ಮಾತಾಡಿಸ್ತಾರೆ? ನಾನ್ ತಾನೇ ಏನ್ ಮಾಡ್ಲಿ? ಮೊದಲು ನನ್ ಕೂಟ ಯಾರು ಮಾತಾಡ್ತಾ ಇರ್ಲಿಲ್ಲ, ಒಬ್ಳೆ ಕುಂತು ಒಂಟಿತನ ಟಿವಿ ನಚ್ಕೊಂಡ್ಬಿಟ್ಟೆ. Abhi, I've told you so many times not to speak with Granny. She'll spoil you. ನಿಮ್ಮಮ್ಮನಿಂದ ನನ್ನ ಮಗ ಹಾಳಾಗ್ತಿದ್ದಾನೆ. ಅವನಿಗೆ ಸರಿಯಾಗಿ ಇಂಗ್ಲಿಷ್ ಮಾತಾಡಕ್ ಬರಲ್ಲ. ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಇಟ್ಸ್ ಕ್ಲಿಯರ್, ಈ ಮನೇಲಿ ಇಲ್ಲ ನಿಮ್ಮಮ್ಮ ಇರ್ಬೇಕು, ಇಲ್ಲ ನಾನು ನನ್ನ ಮಗ. ಆ ಇಂಗ್ಲಿಷ್ ನನ್ ವೈರಿ ಆಗ್ಬಿಡ್ತು ಕಣಪ್ಪ. ಅಲ್ಲ, ಇಂಗ್ಲಿಷ್ ಬರಲ್ಲ ಅಂತ ಯಾಕೆ ಟೆನ್ಷನ್ ಆಗ್ತೀರಾ? ಇಲ್ಲಿರೋ ಎಷ್ಟೋ ಜನ ಕನ್ನಡನೇ ಮಾತಾಡಕ್ ಬರಲ್ಲ. ನಿಮ್ಗೆ ಇಂಗ್ಲಿಷ್ ನಾನು ಹೇಳ್ಕೊಡ್ತೀನಿ. ಚೆನ್ನಾಗಿ ಹೇಳ್ದೆ, ನಾನು ಇಂಗ್ಲಿಷ ಸುಮ್ಕಿರಪ್ಪ. 52 ಅಕ್ಷರ ಇರೋ ಕನ್ನಡನೇ ಕಲ್ತಿರೋ ನಿಮ್ಗೆ 26 ಅಕ್ಷರ ಇರೋ ಇಂಗ್ಲಿಷ್ ಯಾವ ಲೆಕ್ಕ? ಇದು ವೀಸಿಂಗ್ ಕೇಸ್. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯೇ ನಿನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ, ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನು ಪಡೆದ ನಾವು ಪುನೀತ, ಬಾಳು ನಗು ನಗುತ್ತಾ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ.